ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಟೋಲ್ ದರ ಮತ್ತಷ್ಟು ಹೆಚ್ಚಳವಾಗಿದೆ. ಟೋಲ್ ಸಂಗ್ರಹ ಆರಂಭವಾದ 17 ದಿನದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ %22 ಟೋಲ್ ದರವನ್ನು ಹೆಚ್ಚಿಸಿದೆ. ನಾಳೆಯಿಂದ ಅಂದರೆ ಏಪ್ರಿಲ್ 1ರಿಂದ ಈಗಿರುವಂಥ ಟೋಲ್ಗಿಂತ %22 ದರ ದುಬಾರಿಯಾಗಲಿದೆ. ಟೋಲ್ ದರ ಹೆಚ್ಚಳಕ್ಕೆ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲೇ ಜಾಸ್ತಿ ಅಂದ್ಬಿಟ್ಟು ಸಿಟ್ಟಿಗೆದ್ದಿದ್ರು, ಇನ್ನೂ ಜಾಸ್ತಿ ಮಾಡಲಾಗಿದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಮನೆಗಳ್ಳತನ ಮಾಡ್ತಾ ಇದ್ದ ನೇಪಾಳಿ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡಿ ನೇಪಾಳಿ ಗ್ಯಾಂಗ್ ಕಳ್ಳತನ ಮಾಡ್ತಿತ್ತು. ಬಂಧಿತರಿಂದ 35,80,000 ಬೆಲೆ ಬಾಳುವ ಚಿನ್ನ, ಬೆಳ್ಳಿ ವಸ್ತುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ಜನರಿಗೆ ತಲೆನೋವಾಗಿದ್ದಂಥ ಗಜರಾಜ ಸೆರೆಯಾಗಿದ್ದಾನೆ. ಕೆಲವು ದಿನಗಳ ಹಿಂದೆ ತೀರ್ಥಹಳ್ಳಿ ಪಟ್ಟಣಕ್ಕೆ ಕಾಡಾನೆ ನುಗ್ಗಿತ್ತು. ಕಳೆದ ರಾತ್ರಿ ಕಾರ್ಯಾಚರಣೆ ನಡೆಸಿದಂಥ ಅರಣ್ಯ ಇಲಾಖೆ ಸಿಬ್ಬಂದಿ 10 ವರ್ಷದ ಕಾಡಾನೆಯನ್ನು ಸೆರೆ ಹಿಡಿದಿದ್ದಾರೆ. ಸುತ್ತಮುತ್ತಲಿಗೆ ಬಂದಿರತಕ್ಕಂಥ ಆನೆಯನ್ನು ಹಿಡಿಲಿಕ್ಕೆ ಅಧಿಕಾರಿಗಳು ಮತ್ತು ಇಲ್ಲಿ ಊರಿನವರು ಎಷ್ಟು ಸಹಾಯ ಸಹಕಾರ ನೀಡಿದಾರೋ ಅದಕ್ಕಿಂತ ಮಿಗಿಲಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಆರ್ ಜ್ಞಾನೇಂದ್ರ ಅವರು ಭಾರಿ ಶ್ರಮ ಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗಿದೆ, ಆಮೇಲೆ ಇಲ್ಲಿ ಬಂದು ಮೀಟಿಂಗ್ ಮಾಡಿ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭಯಾನಕ ಅಪಘಾತ ನಡೆದಿದೆ. ವೇಗವಾಗಿ ಬಂದ ಕಾರು ಬೈಕ್ಗೆ ಗುದ್ದಿದೆ. ಕಾರು ಗುದ್ದಿದ್ದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೀದಿ ವ್ಯಾಪಾರಿಗಳ ಮೇಲೆ ಕಾರೊಂದು ನುಗ್ಗಿದೆ. ಉಡುಪಿಯ ಬ್ರಹ್ಮಾವರ ತಾಲೂಕಿನ ಸಾಲಿಗ್ರಾಮದಲ್ಲಿ ಘಟನೆ ನಡೆದಿದೆ. ಸದ್ಯ ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ನೀಲಿ ಚಿತ್ರ ನಟಿಗೆ ಗೌಪ್ಯವಾಗಿ ಹಣ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಂಧನ ಭೀತಿ ಎದುರಾಗಿದೆ. ಮುಂಬೈನಲ್ಲಿ ವಿಶ್ವದರ್ಜೆಯ ನೀತಾ ಮುಖೇಶ್ ಅಂಬಾನಿ ಸಾಂಸ್ಕೃತಿಕ ಕೇಂದ್ರ ಆರಂಭ ಆಗ್ತಾ ಇದೆ. ನಿನ್ನೆ ರಾಮನವಮಿಯಂದು ಸಾಂಪ್ರದಾಯಿಕವಾಗಿ ನೀತಾ ಮುಖೇಶ್ ಅಂಬಾನಿ ಪೂಜೆ ನೆರವೇರಿಸಿದ್ರು. ಇನ್ನು ಭಾರತದಲ್ಲಿ ಮೊದಲ ಬಾರಿಗೆ ಅನ್ನುವಂತೆ ಸಾಂಸ್ಕೃತಿಕ ಕೇಂದ್ರ ಆರಂಭ ಆಗ್ತಿದೆ. ಸಂಗೀತ, ರಂಗಭೂಮಿ, ಕರಕುಶಲ ವಸ್ತುಗಳು, ಲಲಿತ ಕಲೆಗಳಾದ್ಯಂತ ಅತ್ಯುತ್ತಮವಾದ ಭಾರತದ ಕಲಾ ಪ್ರದರ್ಶನದೊಂದಿಗೆ ಇದು ಆರಂಭವಾಗ್ತಿದೆ. नमो व्रातपतये नमो गणपतये नमः प्रमथपतये नमस्ते अस्तु लंबोदर एकदंताय विघ्नविनाशिने शिवसुताय श्रीवरदमूर्तये नमः. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 16 ಇಂದಿನಿಂದ ಆರಂಭವಾಗ್ತಾ ಇದೆ. IPL ಹಬ್ಬ ಶುರುವಾಗ್ತಾ ಇರೋದು ಅಹಮದಾಬಾದ್ನಲ್ಲಿ ನಡೆಯಲಿರುವಂಥ ಉದ್ಘಾಟನಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಕಾದಾಡಲಿವೆ. ಸ್ಯಾಂಡಲ್ವುಡ್ ಮರಿ ಟೈಗರ್ ವಿನೋದ್